ನಮಸ್ಕಾರ ಫ್ರೆಂಡ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತಿನ ಸೆಷನ್ ಅಲ್ಲಿ ನಾನು ಏನ್ ಟಾಪಿಕ್ ಎಕ್ಸ್ಪ್ಲೈನ್ ಮಾಡಕ್ ಹೋಗ್ತಿದ್ದೀನೋ ಈ ಟಾಪಿಕ್ ಕೇವಲ ಬಯಾಲಜಿ ಓದ್ತಾರಲ್ಲ ಆ ಸ್ಟೂಡೆಂಟ್ಸ್ಗಲ್ದೆ ಈ ನರ್ಸಿಂಗ್ ಮತ್ತೆ ಪ್ಯಾರಾಮೆಡಿಕಲ್ ಮಾಡ್ತಾರಲ್ಲ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಯಾಕಂತಂದ್ರೆ ಈ ಬ್ಲಡ್ ಅನ್ನುವಂಥ ಕಾನ್ಸೆಪ್ಟು ಬಯಾಲಜಿಲೂ ಬರುತ್ತೆ, ಪಿ ಯು ಬಯಾಲಜಿಲೂ ಕೂಡ ಬರುತ್ತೆ. ಹಾಗೆ ಈ ಅನಾಟಮಿ ಮತ್ತೆ ಫಿಸಿಯಾಲಜಿ ಅಂತ ಒಂದು ಪೇಪರ್ನ ಓದ್ತಾರೆ ಯಾರೋ ನರ್ಸಿಂಗ್ ಮತ್ತೆ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸ್ಗಳು, ಅವ್ರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ, ನನ್ನ ವಿಡಿಯೋನ ಲೈಕ್ ಮತ್ತೆ ಶೇರ್ ಕೂಡ ಮಾಡಿ. ಓಕೆ, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಬ್ಲಡ್. ಏನೋ ಬ್ಲಡ್ ಅಂತಂದ್ರೆ ರಕ್ತ. ಸೊ ನಮ್ಮ ಬಾಡಿಲಿ ಇದೆ ಅಲ್ವಾ, ಎಲ್ರೂ ಬಾಡಿಲೂ ರಕ್ತ ಇರುತ್ತೆ. ಯಾವ ಕಲರ್ ಅಲ್ಲಿ ಇರುತ್ತೆ? ರೆಡ್ ಕಲರ್ ಅಲ್ಲಿ, ಕೆಂಪು ರಕ್ತ ಅಂತ ಕರಿತೀವಿ. ಸೊ ಈ ಏನ್ ರಕ್ತ ಇದೆ ಅಥವಾ ಬ್ಲಡ್ ಇದೆ ಅದ್ರಲ್ಲಿ ಏನೇನ್ ಕಾಂಪೋನೆಂಟ್ಸ್ ಇದಾವೆ, ಜೊತೆಗೆ ಅದ್ರದ್ದು ಕೆಲ್ಸ ಏನು, ಏನಾದ್ರದ್ದು ಫಂಕ್ಷನ್ ನಮ್ಮ ಬಾಡಿಲಿ ಯಾವ ರೀತಿ ಕೆಲಸ ಮಾಡುತ್ತೆ, ಯಾಕಿರ್ಬೇಕು ರಕ್ತ, ಇದ್ರ ಬಗ್ಗೆ ನಾವು ಇವತ್ತಿನ ಸೆಷನ್ ಅಲ್ಲಿ ಡಿಟೇಲ್ ಆಗಿ ನೋಡ್ಕೊಳ್ಳೋಣ. ಸೊ ಫಸ್ಟ್ ಬ್ಲಡ್ ನ ನಾವೇನಂತ ಕರಿತೀವಿ ಅಂತ, ಬ್ಲಡ್ ನ ನಾವು ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಅಂತ ಕರಿತೀವಿ. ಸೊ ಇದೊಂದು ಏನು ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ. ಯಾಕೆ ಅಂತ ಅಂದ್ರೆ ಕನೆಕ್ಟಿವ್ ಟಿಶ್ಯೂ ಅಂತ ಕರೆಯೋದು, ಇದು ನಮ್ಮ ಬಾಡಿಲಿರುವಂತ ಎಲ್ಲಾ ಪಾರ್ಟ್ಸ್ ನಡುವೆನು ಕಮ್ಯುನಿಕೇಟ್ ಮಾಡುತ್ತೆ. ಅಂದ್ರೆ ಈಗ ಲೇಟರ್ ನೆಕ್ಸ್ಟ್ ನೀವು ಫಂಕ್ಷನ್ಸ್ ತಿಳ್ಕೊಂಡಾಗ ಗೊತ್ತಾಗುತ್ತೆ ಯಾಕೆ ನಾವು ಫ್ಲೂಯಿಡ್ ಕನೆಕ್ಟಿವ್ ಅಂದ್ರೆ ಎಲ್ಲಾ ಒಂದ್ ಪಾರ್ಟ್ ಇಂದ ನಮ್ಮ ಬಾಡಿಲಿ ಎಲ್ಲಾ ಕಡೆಗೂ ರಕ್ತ ಹರಿತದೆ ಅಲ್ವಾ. ಸೊ ಹರಿಯೋದ್ರ ಜೊತೆಗೆ ಅದೇನ್ ಮಾಡುತ್ತೆ ಅಂತಂದ್ರೆ ಏನೇನೋ ಮಾಲಿಕ್ಯೂಲ್ಸ್ ಆಗಿರ್ಬೋದು, ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಅದನ್ನೆಲ್ಲ ಏನ್ ಮಾಡುತ್ತೆ, ಸಪ್ಲೈ ಮಾಡುತ್ತೆ, ಒಂದಕ್ಕೊಂದು ಕನೆಕ್ಷನ್ ನ ಕ್ರಿಯೇಟ್ ಮಾಡುತ್ತಲ್ಲ. ಸೊ ಹಾಗಾಗಿ ಅದನ್ನ ನಾವೇನಂತ ಕರಿತೀವಿ, ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕಾಂಪೋಸಿಷನ್ ಆಫ್ ಬ್ಲಡ್. ಸೊ ಏನು ಕಾಂಪೋಸಿಷನ್ ಅಂತಂದ್ರೆ ಬ್ಲಡ್ ಅಲ್ಲಿ ಏನೇನ್ ಇರುತ್ತೆ ಅಂತ. ಸೊ ಫಸ್ಟ್ ಈ ಬ್ಲಡ್ ಅಲ್ಲಿ ಮೇಜರ್ ಆಗಿ 2 ಕಾಂಪೋನೆಂಟ್ಸ್ ಇರ್ತವೆ. ಒಂದು ಪ್ಲಾಸ್ಮಾ, ಇನ್ನೊಂದು ಫಾರ್ಮಡ್ ಎಲಿಮೆಂಟ್ಸ್ ಅಥವಾ ಸೆಲ್ಸ್ ಅಂತ ಕರಿತೀವಿ, ಬ್ಲಡ್ ಸೆಲ್ಸ್ ಅಂತ ಕರಿತೀವಿ. ಸೊ ಪ್ಲಾಸ್ಮಾ ಬಂದ್ಬಿಟ್ಟು 55%, ಇದು ಲಿಕ್ವಿಡ್ ಪೋರ್ಷನ್ ಆಫ್ ದಿ ಬ್ಲಡ್ ಅಂತಾನು ಕರಿತೀವಿ ನಾವು ಪ್ಲಾಸ್ಮಾನ. ಹಾಗೆ ಫಾರ್ಮಡ್ ಎಲಿಮೆಂಟ್ಸ್ ಅಂತ ಅಂದ್ರೆ ಸೆಲ್ಸ್ ಇರ್ತವೆ ಅಥವಾ ಸೆಲ್ಯುಲರ್ ಪೋರ್ಷನ್ ಆಫ್ ದಿ ಬ್ಲಡ್ ಅಂತ ಕರಿತೀವಿ. ಎಷ್ಟು ಪರ್ಸೆಂಟ್ ಇರುತ್ತೆ ಅಂತಂದ್ರೆ 45% ಇರುತ್ತೆ. ಎಗೇನ್ ಈ ಪ್ಲಾಸ್ಮಾನ ನೋಡೋದಾದ್ರೆ ಅದರಲ್ಲಿ ಬೇರೆ ಬೇರೆ ಮೆಟೀರಿಯಲ್ಸ್ ಎಲ್ಲ ಇರುತ್ತೆ, ಲೈಕ್ ಪ್ರೋಟೀನ್ಸ್ ಇರ್ಬೋದು, ಎಲೆಕ್ಟ್ರೋಲೈಟ್ಸ್ ಇರ್ಬೋದು, ಮತ್ತೆ ನ್ಯೂಟ್ರಿಯೆಂಟ್ಸ್ ಇರ್ಬೋದು. ಇವೆಲ್ಲ ಕೂಡ ಯಾವ್ದ್ರಲ್ಲಿ ಇರುತ್ತೆ ಅಂತಂದ್ರೆ ಪ್ಲಾಸ್ಮಾದಲ್ಲಿ ಇರುತ್ತೆ. ಎಷ್ಟು ಪರ್ಸೆಂಟ್ ಇರುತ್ತೆ ಪ್ಲಾಸ್ಮಾ ಬ್ಲಡ್ ಅಲ್ಲಿ ಅಂತಂದ್ರೆ 55% ಅಷ್ಟು ಪ್ಲಾಸ್ಮಾ ಇರುತ್ತೆ. ಅದೇ ರೀತಿ ಈ ಸೆಲ್ಯುಲರ್ ಕಾಂಪೋನೆಂಟ್ಸ್ ಅಂದ್ರೆ ಯಾವ್ಯಾವ ಸೆಲ್ಸ್ 45% ಇರ್ತವೆ ಅಂತಂದ್ರೆ ಇದರಲ್ಲಿ 3 ಟೈಪ್ಸ್ ಆಫ್ ಸೆಲ್ಸ್ ಇರುತ್ತೆ, 3 ಟೈಪ್ಸ್ ಆಫ್ ಸೆಲ್ಸ್ ಪ್ರೆಸೆಂಟ್ ಇರುತ್ತೆ. ಒಂದನ್ನ ನಾವು ಎರಿಥ್ರೋಸೈಟ್ಸ್ ಅಂತ ಕರಿತೀವಿ, ಇನ್ನೊಂದು ಲ್ಯೂಕೋಸೈಟ್ಸ್ ಮತ್ತೆ ಥ್ರಾಂಬೋಸೈಟ್ಸ್. ಸೊ ಎರಿಥ್ರೋಸೈಟ್ಸ್ ಅಂತ ಅಂದ್ರೆ ಏನೋ ನಮ್ಮ RBCs, ರೆಡ್ ಬ್ಲಡ್ ಕಾರ್ಪಸೆಲ್ಸ್. ಲ್ಯೂಕೋಸೈಟ್ ಮೀನ್ಸ್ WBCs, ವೈಟ್ ಬ್ಲಡ್ ಕಾರ್ಪಸೆಲ್ಸ್. ದೆನ್ ಪ್ಲೇಟ್ಲೆಟ್ಸ್ ಇರುತ್ತಲ್ಲ, ಇದನ್ನ ನಾವೇನಂತ ಕರಿತೀವಿ, ಥ್ರಾಂಬೋಸೈಟ್ಸ್ ಅಂತ ಕರಿತೀವಿ. ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು ಮತ್ತೆ ಕಿರುತಟ್ಟೆಗಳು ಅಂತ ಕರಿತೀವಲ್ವಾ. ಸೊ ಅದು RBCs, WBCs ಮತ್ತೆ ಪ್ಲೇಟ್ಲೆಟ್ಸ್. ಸೊ ಅಗೇನ್ ಈ ಲ್ಯೂಕೋಸೈಟ್ಸ್ ಅಂತ ತಕೊಂಡ್ರೆ, ಲ್ಯೂಕೋಸೈಟ್ಸ್ ಅಂತ ಅಂದ್ರೇನೋ ನಾವು ವೈಟ್ ಬ್ಲಡ್ ಸೆಲ್ಸ್ ನಾವೇನಂತ ಕರಿತೀವಿ, ಲ್ಯೂಕೋಸೈಟ್ಸ್ ಅಂತ ಕರಿತೀವಿ. ಈ ಲ್ಯೂಕೋಸೈಟ್ಸ್ ಅಲ್ಲಿ ಎಗೇನೋ 2 ಟೈಪ್ಸ್ ಆಫ್ ಸೆಲ್ಸ್ ಪ್ರೆಸೆಂಟ್ ಇರ್ತವೆ. ಒಂದನ್ನ ನಾವು ಗ್ರಾನ್ಯುಲೋಸೈಟ್ಸ್ ಅಂತ ಕರಿತೀವಿ, ಇನ್ನೊಂದನ್ನ ನಾವು ಗ್ರಾನ್ಯುಲೋಸೈಟ್ಸ್ ಅಂತ ಕರಿತೀವಿ. ಏನಪ್ಪ ಈ ಗ್ರಾನ್ಯುಲೋಸೈಟ್ಸ್ ಅಂತ ಅಂದ್ರೆ ಈ ಸೆಲ್ದ ಸೈಟೋಪ್ಲಾಸಮ್ ಇರುತ್ತಲ್ವಾ, ಆ ಸೈಟೋಪ್ಲಾಸಮ್ ಅಲ್ಲಿ ಗ್ರಾನ್ಯೂಲ್ಸ್ ಪ್ರೆಸೆಂಟ್ ಇದ್ರೆ ಅದನ್ನ ನಾವೇನಂತೀವಿ, ಗ್ರಾನ್ಯುಲೋಸೈಟ್ಸ್ ಅಂತ ಕರಿತೀವಿ. ಇದರಲ್ಲಿ 3 ತರ ಸೆಲ್ಸ್ ಬರುತ್ತೆ, ಒಂದು ನ್ಯೂಟ್ರೋಫಿಲ್ಸ್, ಇನ್ನೊಂದು ಎಸಿನೋಫಿಲ್ಸ್ ಮತ್ತೆ ಬೇಸೋಫಿಲ್ಸ್ ಅಂತ. ಹಾಗೆ ಗ್ರಾನ್ಯುಲೋಸೈಟ್ಸ್ ಅಂತಂದ್ರೆ ಅಂತಂದ್ರೆ ಆಬ್ಸೆನ್ಸ್. ಏನ್ ಆಬ್ಸೆಂಟ್ ಇರುತ್ತೆ? ಆಬ್ಸೆನ್ಸ್ ಆಫ್ ಸೈಟೋಪ್ಲಾಸ್ಮಿಕ್ ಗ್ರಾನ್ಯೂಲ್ಸ್. ಸೈಟೋಪ್ಲಾಸ್ಮಿಕ್ ಗ್ರಾನ್ಯೂಲ್ಸ್ ಆಬ್ಸೆಂಟ್ ಇದ್ರೆ ಅದನ್ನ ನಾವೇನಂತ ಕನ್ಸಿಡರ್ ಮಾಡ್ತೀವಿ, ಗ್ರಾನ್ಯುಲೋಸೈಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇದರಲ್ಲಿ 2 ತರ ಸೆಲ್ಸ್ ಬರ್ತವೆ, ಒಂದು ಮಾನೋಸೈಟ್ಸ್ ಅಂಡ್ ಲಿಂಫೋಸೈಟ್ಸ್.
ಸೊ ಇದಿಷ್ಟು ಬಂದ್ಬಿಟ್ಟೇನು ಕಾಂಪೋಸಿಷನ್ ಆಫ್ ಬ್ಲಡ್. ಇನ್ನೇನಿರುತ್ತೆ 55% ಪ್ಲಾಸ್ಮಾ ಇರುತ್ತೆ ಮತ್ತೆ 45% ಸೆಲ್ಯುಲಾರ್ ಕಾಂಪೊನೆಂಟ್ ಇರುತ್ತೆ. ಸೆಲ್ಯುಲಾರ್ ಕಾಂಪೊನೆಂಟ್ಸ್ ಅಲ್ಲಿ ಮೇಜರ್ ಆಗಿ 3 ತರದ ಸೆಲ್ಸ್ ಇರುತ್ತೆ. RBCs, WBCs ಮತ್ತೆ ಪ್ಲೇಟ್ಲೆಟ್ಸ್ ಗಳು. ಅಗೇನ್ WBC ಲಿ 2 ತರ ಕ್ಲಾಸಿಫಿಕೇಶನ್ ಇರುತ್ತೆ. ಒಂದನ್ನ ಗ್ರಾನ್ಯುಲೋಸೈಟ್ಸ್ ಅಂತ ಕರಿತೀವಿ, ಇನ್ನೊಂದನ್ನ ಎ ಗ್ರಾನ್ಯುಲೋಸೈಟ್ಸ್ ಅಂತ ಕರಿತೀವಿ. ಗ್ರಾನ್ಯುಲೋಸೈಟ್ಸ್ ಅಲ್ಲಿ ನ್ಯೂಟ್ರೋಫಿಲ್ಸ್, ಬೇಸೋಫಿಲ್ಸ್ ಮತ್ತೆ ಎಸಿನೋಫಿಲ್ಸ್ ಅಂದ್ರೆ, ಎ ಗ್ರಾನ್ಯುಲೋಸೈಟ್ಸ್ ಅಲ್ಲಿ ಮಾನೋಸೈಟ್ಸ್ ಮತ್ತೆ ಲಿಂಫೋಸೈಟ್ಸ್ ಗಳು ಪ್ರೆಸೆಂಟ್ ಇರ್ತವೆ. ನೆಕ್ಸ್ಟ್ ಪ್ಲಾಸ್ಮಾ. ಸೊ ಎಷ್ಟು ಪರ್ಸೆಂಟ್ ಇರುತ್ತೆ ಪ್ಲಾಸ್ಮಾ ಅಂತ ಹೇಳಿದ್ರೆ 55% ಇರುತ್ತೆ ಪ್ಲಾಸ್ಮಾ. ಪ್ಲಾಸ್ಮಾ ಅಂದ್ರೆ ಏನಪ್ಪಾ ಅಂತಂದ್ರೆ, ಇಟ್ ಇಸ್ ಅ ಸ್ಟ್ರಾ ಕಲರ್ಡ್ ವಿಸ್ಕಸ್ ಫ್ಲೂಯಿಡ್. ಇಟ್ ಕಂಟೈನ್ಸ್ 90 to 92% ಆಫ್ ವಾಟರ್ ಅಂಡ್ ಅದರ್ ಸಬ್ಸ್ಟೆನ್ಸ್. ಪ್ಲಾಸ್ಮಾ ಅನ್ನುವಂಥದ್ದು ಏನಪ್ಪಾ ಅಂತಂದ್ರೆ ಸ್ಟ್ರಾ ಕಲರ್ ಅಲ್ಲಿ ಇರುವಂತಹ ವಿಸ್ಕಸ್ ಫ್ಲೂಯಿಡ್, ಒಂದು ಫ್ಲೂಯಿಡ್ ಸಬ್ಸ್ಟೆನ್ಸ್. ಸೊ ಇದ್ರಲ್ಲಿ ಏನೇನ್ ಇರುತ್ತೆ ಅಂತಂದ್ರೆ 90 ರಿಂದ 92% ಅಷ್ಟು ಏನಿರುತ್ತೆ ವಾಟರ್ ಇರುತ್ತೆ. ಹಾಗೆ ಬೇರೆ ಸಬ್ಸ್ಟೆನ್ಸ್ ಗಳು ಕೂಡ ಸೇರ್ಕೊಂಡಿರ್ತವೆ. ಸೊ ಮೇನ್ ಆಗಿ ಯಾವ್ಯಾವ ಸಬ್ಸ್ಟೆನ್ಸ್ ಗಳು ಬರ್ತವೆ ಅಂತಂದ್ರೆ, ಇಟ್ ಕಂಟೈನ್ಸ್ 3 types ಆಫ್ ಪ್ರೋಟೀನ್ಸ್. ಪ್ಲಾಸ್ಮಾದಲ್ಲಿ ಮೇಜರ್ ಆಗಿ 3 types ಆಫ್ ಪ್ರೋಟೀನ್ಸ್ ಪ್ರೆಸೆಂಟ್ ಇರ್ತವೆ. ಯಾವ್ದ್ಯಾವ್ದಪ್ಪ ಅಂತಂದ್ರೆ, ಒಂದು ಆಲ್ಬ್ಯೂಮಿನ್, ಮತ್ತೆ ಇನ್ನೊಂದು ಗ್ಲಾಬ್ಯುಲಿನ್ ಮತ್ತೆ ಫೈಬ್ರಿನೋಜನ್ ಅಂತ 3 types ಆಫ್ ಪ್ರೋಟೀನ್ಸ್ ಪ್ಲಾಸ್ಮಾದಲ್ಲಿ ಪ್ರೆಸೆಂಟ್ ಇರ್ತವೆ. ಈ ಆಲ್ಬ್ಯೂಮಿನ್ ಪ್ರೋಟೀನ್ ಏನಿದೆ ಇದ್ರದ್ದು ಕೆಲಸ ಏನಪ್ಪಾ ಅಂತಂದ್ರೆ, ಇಟ್ ಮೇಂಟೈನ್ಸ್ ದ ಆಸ್ಮಾಟಿಕ್ ಬ್ಯಾಲೆನ್ಸ್. ಸೊ ನಮ್ಮ ಬ್ಲಡ್ ಅಲ್ಲಿ ಅಥವಾ ನಮ್ಮ ಬಾಡಿಲಿ ಏನೋ ವಾಟರ್ ಕಂಟೆಂಟ್ ಏನಿರುತ್ತೆ ಆ ವಾಟರ್ ಕಂಟೆಂಟ್ ನ ಮೇಂಟೈನ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಆಲ್ಬ್ಯೂಮಿನ್ ಫಂಕ್ಷನ್ ಏನಪ್ಪಾ ಅಂತಂದ್ರೆ, ಇಟ್ ಮೇಂಟೈನ್ಸ್ ದ ಆಸ್ಮಾಟಿಕ್ ಬ್ಯಾಲೆನ್ಸ್. ಏನ್ ಮಾಡುತ್ತೆ, ಆಸ್ಮಾಟಿಕ್ ಬ್ಯಾಲೆನ್ಸ್ ನ ಮೇಂಟೈನ್ ಮಾಡುತ್ತೆ. ನೆಕ್ಸ್ಟ್ ಸೆಕೆಂಡ್ ಒಂದ್ ಯಾವ್ದಪ್ಪ ಅಂತಂದ್ರೆ ಗ್ಲೋಬ್ಯುಲಿನ್. ಸೊ ಗ್ಲೋಬ್ಯುಲಿನ್ ಅನ್ನುವಂಥದ್ದೇನು, ಇದು ಪ್ರೋಟೀನ್. ಸೊ ಇದೆಂತಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದ್ರೆ, ಇಟ್ ಹೆಲ್ಪ್ಸ್ ಇನ್ ಡಿಫೆನ್ಸ್ ಮೆಕ್ಯಾನಿಸಮ್. ಸೊ ಎಂತ್ರಲ್ಲಿ ಇನ್ವಾಲ್ವ್ ಆಗುತ್ತೆ ಗ್ಲೋಬ್ಯುಲಿನ್ ಅಂತಂದ್ರೆ, ಡಿಫೆನ್ಸ್. ಡಿಫೆನ್ಸ್ ಅಂತಂದ್ರೆ ಏನು, ರಕ್ಷಣೆ ಅಲ್ವಾ. ಸೊ ಯಾವುದೇ ಫಾರಿನ್ ಸಬ್ಸ್ಟೆನ್ಸ್ ಅಂದ್ರೆ ಆಂಟಿಜನ್ ನಮ್ಮ ಬಾಡಿ ಒಳಗಡೆ ಎಂಟರ್ ಆದಾಗ ಆಂಟಿಜನ್ ಎಗೇನ್ಸ್ಟ್ ಆಂಟಿಬಾಡಿ ಏನ್ ಪ್ರೊಡ್ಯೂಸ್ ಆಗುತ್ತಲ್ವಾ, ಆ ಪ್ರೊಡ್ಯೂಸ್ ಮಾಡಕ್ಕೆ ಹೆಲ್ಪ್ ಮಾಡುವಂತದ್ದು ಯಾವ್ದಪ್ಪ ಅಂತಂದ್ರೆ ಗ್ಲೋಬ್ಯುಲಿನ್. ನೆಕ್ಸ್ಟ್ ಬಂದ್ಬಿಟ್ಟು ಫೈಬ್ರಿನೋಜನ್. ಸೊ ಫೈಬ್ರಿನೋಜನ್ ಎಂತಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದ್ರೆ, ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಬ್ಲಡ್ ಕ್ಲಾಟಿಂಗ್. ಸೊ ಬ್ಲಡ್ ಕ್ಲಾಟಿಂಗ್ ಯಾವಾಗ ಅಂತಂದ್ರೆ, ನಮ್ಮ ಬಾಡಿಲಿ ಏನಾದ್ರೂ ಬ್ಲೀಡಿಂಗ್ ಆದಾಗ, ಎಕ್ಸ್ಟರ್ನಲ್ ಬ್ಲೀಡಿಂಗ್ ಏನ್ ಆಗುತ್ತಲ್ವಾ, ಆ ಬ್ಲೀಡಿಂಗ್ ಆದಾಗ ಬ್ಲಡ್ ಹೆವಿ ಫ್ಲೋ ಆಗದೆ ಇರೋ ತರ ತಡಿತದೆ, ಅಂದ್ರೆ ಬ್ಲಡ್ ಕ್ಲಾಟಿಂಗ್ ನ ಮಾಡುತ್ತೆ. ಯಾವುದು, ಫೈಬ್ರಿನೋಜನ್. ಇದು ಮೇನ್ ಆಗಿ ಬರುವಂತಹ ಪ್ರೋಟೀನ್ಸ್. ಈ 3 ಪ್ರೋಟೀನ್ಸ್ ಗಳನ್ನ ಸೇರಿಸಿ ನಾವು ಪ್ಲಾಸ್ಮಾ ಪ್ರೋಟೀನ್ಸ್ ಅಂತಾನು ಕರಿತೀವಿ. ಯಾವ್ದ್ಯಾವ್ದು, ಆಲ್ಬ್ಯೂಮಿನ್, ಗ್ಲೋಬ್ಯುಲಿನ್ ಮತ್ತೆ ಫೈಬ್ರಿನೋಜನ್. ಅಗೇನ್ ಹೇಳ್ತೀನಿ, ಆಲ್ಬ್ಯೂಮಿನ್ ಕೆಲಸ ಏನು, ಮೇಂಟೆನೆನ್ಸ್ ಆಫ್ ದಿ ಆಸ್ಮ್ಯಾಟಿಕ್ ಬ್ಯಾಲೆನ್ಸ್. ಗ್ಲೋಬ್ಯುಲಿನ್ ಕೆಲಸ ಏನು, ಡಿಫೆನ್ಸ್ ಮೆಕ್ಯಾನಿಸಮ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ. ದೆನ್ ಫೈಬ್ರಿನೋಜನ್ ಬಂದ್ಬಿಟ್ಟು ಹೆಲ್ಪ್ಸ್ ಇನ್ ಬ್ಲಡ್ ಕ್ಲಾಟಿಂಗ್. ಇದರಲ್ಲಿ ಇನ್ನೇನಿರುತ್ತೆ ಅಂತಂದ್ರೆ, ಇಟ್ ಕಂಟೈನ್ಸ್ ಎಲೆಕ್ಟ್ರೋಲೈಟ್ಸ್. ಎಲೆಕ್ಟ್ರೋಲೈಟ್ಸ್ ಅಂತಂದ್ರೆ ಯಾವುದು, ಐರನ್ ಆಗಿರ್ಬೋದು, ಸೋಡಿಯಂ ಆಗಿರ್ಬೋದು, ಪೊಟ್ಯಾಷಿಯಮ್, ಕ್ಲೋರೈಡ್, ಈ ಅಯಾನ್ಸ್ ಏನಿರುತ್ತೆ ಅದು ಕೂಡ ಏನಿರುತ್ತೆ ಪ್ಲಾಸ್ಮಾದಲ್ಲಿ ಪ್ರೆಸೆಂಟ್ ಇರುತ್ತೆ. ದೆನ್ ಮೆಟಬಾಲಿಕ್ ವೇಸ್ಟ್. ಸೊ ಮೆಟಬಾಲಿಕ್ ವೇಸ್ಟ್ ಅಂತಂದ್ರೆ ಅಮೋನಿಯಾ, ಯೂರಿಯಾ, ಯೂರಿಕ್ ಆಸಿಡ್ ಇವೆಲ್ಲ ಏನ್ ಪ್ರೊಡ್ಯೂಸ್ ಆಗುತ್ತಲ್ವಾ, ಸೊ ಇದು ಕೂಡ ಪ್ಲಾಸ್ಮಾದಲ್ಲಿ ಇರುತ್ತೆ. ಹಾಗೆ ಹಾರ್ಮೋನ್ಸ್. ಸೊ ಹಾರ್ಮೋನ್ಸ್, ಏನೇ ಹಾರ್ಮೋನ್ಸ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಇಂದ ರಿಲೀಸ್ ಆದ್ರೂ ಅದು ಎಲ್ಲಿ ರಿಲೀಸ್ ಆಗುತ್ತೆ ಅಂತಂದ್ರೆ ಡೈರೆಕ್ಟ್ ಆಗಿ ಬ್ಲಡ್ ಗೆ ರಿಲೀಸ್ ಆಗುವಂತದ್ದು. ಜೊತೆಗೆ ಕೆಲವೊಂದು ನ್ಯೂಟ್ರಿಯೆಂಟ್ ಮಾಲಿಕ್ಯೂಲ್ಸ್ ಗಳು ಲೈಕ್ ಗ್ಲೂಕೋಸ್ ಆಗಿರ್ಬೋದು, ಮತ್ತೆ ಫ್ಯಾಟಿ ಆಸಿಡ್ಸ್ ಆಗಿರ್ಬೋದು, ವಿಟಮಿನ್ಸ್ ಆಗಿರ್ಬೋದು, ಇವೆಲ್ಲ ಕೂಡ ಏನಿರುತ್ತೆ ಬ್ಲಡ್ ಪ್ಲಾಸ್ಮಾದಲ್ಲಿ ಪ್ರೆಸೆಂಟ್ ಇರುತ್ತೆ. ಇದಿಷ್ಟು ಬಂದ್ಬಿಟ್ಟು ಪ್ಲಾಸ್ಮಾ ಬಗ್ಗೆ. ಸೊ ಮೇನ್ ಆಗಿ ಪ್ಲಾಸ್ಮಾ ಬಂದ್ಬಿಟ್ಟು ಸ್ಟ್ರಾ ಕಲರ್ ವಿಸ್ಕಸ್ ಫ್ಲೂಯಿಡ್. ಇದರಲ್ಲಿ 90 to 90% ವಾಟರ್ ಇರುತ್ತೆ. ಜೊತೆಗೆ ಇದರಲ್ಲಿ ಮೇನ್ ಆಗಿ ಏನೋ 3 types ಆಫ್ ಪ್ರೋಟೀನ್ಸ್ ಇರುತ್ತೆ. ಪ್ಲಾಸ್ಮಾ ಪ್ರೋಟೀನ್ಸ್, ಆಲ್ಬ್ಯೂಮಿನ್, ಗ್ಲೋಬ್ಯುಲಿನ್, ಫೈಬ್ರಿನೋಜನ್ಸ್, ಮತ್ತೆ ಅದರದ್ದು ಫಂಕ್ಷನ್ಸ್ ಹೇಳಿದೆ. ಅದೇ ರೀತಿ ಎಲೆಕ್ಟ್ರೋಲೈಟ್ಸ್. ಇಷ್ಟು ಅರ್ಥ ಆಗಿದೆಯಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು
ಫಂಕ್ಷನ್ಸ್ ಆಫ್ ದ ಬ್ಲಡ್. ಸೊ ಏನು ಬ್ಲಡ್ ಫಂಕ್ಷನ್ ಅಪ್ಪ ಅಂತಂದ್ರೆ, ಸೊ ಅದರಲ್ಲಿ ಫಸ್ಟ್ ಒಂದ್ ಯಾವ್ದಿದೆ ಅಂತಂದ್ರೆ ರೆಸ್ಪಿರೇಟರಿ ಫಂಕ್ಷನ್. ಏನು ರೆಸ್ಪಿರೇಟರಿ ಫಂಕ್ಷನ್ ಅಂತಂದ್ರೆ, ಈ ಬ್ಲಡ್ ಏನ್ ಮಾಡುತ್ತೆ ಅಂತಂದ್ರೆ ಮೇಜರ್ ಫಂಕ್ಷನ್ ಟ್ರಾನ್ಸ್ಪೋರ್ಟ್ ಆಫ್ ರೆಸ್ಪಿರೇಟರಿ ಗ್ಯಾಸಸ್. ಯಾವುದು ರೆಸ್ಪಿರೇಟರಿ ಗ್ಯಾಸಸ್ ಅಂತಂದ್ರೆ, ಒಂದು ಆಕ್ಸಿಜನ್, ಇನ್ನೊಂದು ಕಾರ್ಬನ್ ಡೈಆಕ್ಸೈಡ್. ಈ ಆಕ್ಸಿಜನ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ನ ಏನ್ ಮಾಡುತ್ತೆ, ಟ್ರಾನ್ಸ್ಪೋರ್ಟ್ ಮಾಡುತ್ತೆ, ನಮ್ಮ ಬಾಡಿಲಿರುವಂತಹ ಎಲ್ಲಾ ಟಿಶ್ಯೂಸ್ ಗಳಿಗೆ ಸಪ್ಲೈ ಮಾಡುತ್ತೆ. ಈ ಲಂಗ್ಸ್ ಅಲ್ಲಿ ಏನೋ ಆಕ್ಸಿಜನ್ ನಾವ್ ಇನ್ಹೇಲ್ ಮಾಡಿದಾಗ ತಕೊಂಡಿರ್ತೀವಲ್ವಾ, ಆಕ್ಸಿಜನ್ ನ ಕ್ಯಾರಿ ಮಾಡ್ಕೊಂಡು ಟಿಶ್ಯೂಸ್ ಗಳಿಗೆ ಸಪ್ಲೈ ಮಾಡುತ್ತೆ. ಅಲ್ಲಿ ಅಗೈನ್ ಟಿಶ್ಯೂಸ್ ಇಂದ ಕಾರ್ಬನ್ ಡೈಆಕ್ಸೈಡ್ ನ ಅಗೈನ್ ಲಂಗ್ಸ್ ಗೆ ವಾಪಸ್ ತಂದ್ಕೊಡುತ್ತೆ. ಇದು ರೆಸ್ಪಿರೇಟರಿ ಫಂಕ್ಷನ್ ಆಫ್ ದ ಬ್ಲಡ್. ನೆಕ್ಸ್ಟ್ ನ್ಯೂಟ್ರಿಟಿವ್ ಫಂಕ್ಷನ್ ಅಂಡ್ ಎಕ್ಸ್ಕ್ರೀಟರಿ ಫಂಕ್ಷನ್ಸ್. ನ್ಯೂಟ್ರಿಟಿವ್ ಫಂಕ್ಷನ್ ಅಂಡ್ ಎಕ್ಸ್ಕ್ರೀಟರಿ ಫಂಕ್ಷನ್ಸ್. ನ್ಯೂಟ್ರಿಟಿವ್ ಅಂತ ಅಂದ್ರೆ ಈ ಎಲ್ಲಾ ನ್ಯೂಟ್ರಿಯೆಂಟ್ಸ್ ಗಳನ್ನ, ಗ್ಲೂಕೋಸ್ ಆಗಿರ್ಬೋದು, ಅಮೈನೋ ಆಸಿಡ್ಸ್ ಆಗಿರ್ಬೋದು, ಫ್ಯಾಟಿ ಆಸಿಡ್ಸ್ ಆಗಿರ್ಬೋದು, ಇದನ್ನೆಲ್ಲ ಏನ್ ಮಾಡತ್ತೆ, ಯಾವ್ಯಾವ ಆರ್ಗನ್ಸ್ ಗಳಿಗೆ ನೀಡ್ ಇರುತ್ತೆ ಅದಕ್ಕೆ ತಕೊಂಡೋಗಿ ಸಪ್ಲೈ ಮಾಡುತ್ತೆ. ಅದೇ ರೀತಿ ಎಕ್ಸ್ಕ್ರೀಟರಿ ಫಂಕ್ಷನ್ ಅಂತ ತಕೊಂಡ್ರೆ, ಏನೇ ಮೆಟಬಾಲಿಕ್ ವೇಸ್ಟ್ ಪ್ರೊಡ್ಯೂಸ್ ಆದ್ರೂ ಅದನ್ನ ಕ್ಯಾರಿ ಮಾಡೋದು ಯಾವ್ದಪ್ಪ ಅಂತಂದ್ರೆ ನಮ್ಮ ಬ್ಲಡ್. ದೆನ್ ಬಾಡಿ ಡಿಫೆನ್ಸ್ ಮೆಕ್ಯಾನಿಸಮ್. ಸೊ ಆಗ್ಲೇ ನಾನು ಏನ್ ಹೇಳ್ದೆ, ಏನು ಬ್ಲಡ್ ಅಲ್ಲಿ ಏನ್ ಪ್ಲಾಸ್ಮಾ ಇರುತ್ತಲ್ವಾ, ಆ ಪ್ಲಾಸ್ಮಾದಲ್ಲಿ ಏನಿರುತ್ತೆ, ಪ್ರೋಟೀನ್ಸ್ ಇರುತ್ತೆ. ಯಾವ ಪ್ರೋಟೀನ್? ಗ್ಲೋಬ್ಯುಲಿನ್ ಪ್ರೋಟೀನ್ ಇರುತ್ತೆ, ಪ್ಲಾಸ್ಮಾ ಪ್ರೋಟೀನ್. ಸೊ ಅದೇಂತಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದ್ರೆ ಡಿಫೆನ್ಸ್ ಮೆಕ್ಯಾನಿಸಮ್ಗೆ ಹೆಲ್ಪ್ ಮಾಡುತ್ತೆ. ಅಂದ್ರೆ ಇದಲ್ದೆ ಈ ಬ್ಲಡ್ ಅಲ್ಲಿ ಯಾವುದು ನಮ್ಮ ಲ್ಯೂಕೋಸೈಟ್ಸ್, WBC ಸೆಲ್ಸ್ ಏನಿರುತ್ತಲ್ವಾ, ಇವು ಕೂಡ ಅಷ್ಟೇ ಬಾಡಿಲಿ ಏನಾದ್ರೂ ಇನ್ಫೆಕ್ಷನ್ ಆದಾಗ ಅಥವಾ ಅಂದ್ರೆ ಯಾವ್ದಾದ್ರು ಒಂದು ಫಾರಿನ್ ಸಬ್ಸ್ಟೆನ್ಸ್ ಎಂಟರ್ ಆದಾಗ ಅದನ್ನ ಡಿಸ್ಟ್ರಾಯ್ ಮಾಡಕ್ಕೆ ಹೆಲ್ಪ್ ಮಾಡುವಂಥದ್ದು. ದೆನ್ ಮೇಂಟೆನೆನ್ಸ್ ಆಫ್ ದಿ ಟೆಂಪರೇಚರ್. ಸೊ ನಮ್ಮ ಬಾಡಿ ಟೆಂಪರೇಚರ್ ನ ಮೇಂಟೈನ್ ಮಾಡುತ್ತೆ. ಸೊ ಅಂದ್ರೆ ಎಕ್ಸ್ಟರ್ನಲ್ ಟೆಂಪರೇಚರ್ ಎಷ್ಟೇ ಇದ್ರೂ ನಮ್ಮ ಬಾಡಿದೇನು ನಾರ್ಮಲ್ ಕಾನ್ಸ್ಟೆಂಟ್ ಎನ್ವಿರಾನ್ಮೆಂಟ್ ಎಷ್ಟಿರ್ಬೇಕು, ಡಿಗ್ರಿ ಸೆಲ್ಸಿಯಸ್ ಅಲ್ಲಿ 37 ಡಿಗ್ರಿ ಸೆಲ್ಸಿಯಸ್ ಅಲ್ವಾ. ಸೊ ಹೊರಗಡೆ ಟೆಂಪರೇಚರ್ ಎಷ್ಟಾದ್ರೂ ರೈಸ್ ಆಗ್ಲಿ, ಆದ್ರೆ ನಮ್ಮ ಬಾಡಿದು ನಾರ್ಮಲ್ ಹೆಲ್ದಿ ಇಂಡಿವಿಜುವಲ್ ಟೆಂಪರೇಚರ್ 37 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಸೊ ಇದು ಯಾವ ರೀತಿ ಮೇಂಟೈನ್ ಆಗುತ್ತೆ ಅಂತಂದ್ರೆ ಥ್ರೂ ಬ್ಲಡ್ ಮುಖಾಂತರ ಮೇಂಟೈನ್ ಆಗುತ್ತೆ. ಅದೇ ರೀತಿ ಹೋಮಿಯೋಸ್ಟಾಸಿಸ್. ಸೊ ಹೋಮಿಯೋಸ್ಟಾಸಿಸ್ ಅಂತಂದ್ರೆ ಮೇಂಟೆನೆನ್ಸ್ ಆಫ್ ದಿ ಕಾನ್ಸ್ಟೆಂಟ್ ಇಂಟರ್ನಲ್ ಎನ್ವಿರಾನ್ಮೆಂಟ್. ಅಂದ್ರೆ ಈ ಹೊರಗಡೆ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಅಲ್ಲಿ ಏನೇ ಚೇಂಜಸ್ ಆದ್ರೂ, ಈಗ ಆಲ್ರೆಡಿ ನಾನು ಏನ್ ಹೇಳ್ದೆ, ಈಗ ಟೆಂಪರೇಚರ್ ನ ಮೇಂಟೈನ್ ಮಾಡುತ್ತೆ ಅಂತ ಹೇಳ್ದೆ ಅಲ್ವಾ. ನಾಟ್ ಓನ್ಲಿ ಟೆಂಪರೇಚರ್, ಸೊ ಬೇರೆ ಏನಾದ್ರೂ ಚೇಂಜಸ್ ಆದ್ರೂ ಕೂಡ ನಮ್ಮ ಬಾಡಿ ನೇಚರ್ ಏನಿರುತ್ತೆ ಅದನ್ನ ಕಾನ್ಸ್ಟೆಂಟ್ ಆಗಿ ನಮ್ಮ ಬಾಡಿ ಫಂಕ್ಷನ್ ಮಾಡಕ್ಕೆ ಹೆಲ್ಪ್ ಮಾಡುವಂತ ಪ್ರಾಸೆಸ್ ನ ನಾವೇನಂತ ಕರಿತೀವಿ, ಹೋಮಿಯೋಸ್ಟಾಸಿಸ್. ಎಕ್ಸಾಂಪಲ್ ಬಂದ್ಬಿಟ್ಟು ಟೆಂಪರೇಚರ್ ಮೇಂಟೈನ್ ಮಾಡುವಂಥದ್ದು, ನಮ್ಮ ಬಾಡಿಯಲ್ಲಿ ಬ್ಲಡ್ ಗ್ಲೂಕೋಸ್ ಲೆವೆಲ್ ನ ಮೇಂಟೈನ್ ಮಾಡುವಂಥದ್ದು. ಇವೆಲ್ಲ ಯಾವ್ದಕ್ಕೆ ಎಕ್ಸಾಂಪಲ್ ಅಂತಂದ್ರೆ ಹೋಮಿಯೋಸ್ಟಾಸಿಸ್ಗೆ ಎಕ್ಸಾಂಪಲ್. ಸೊ ಇದಿಷ್ಟು ಫಂಕ್ಷನ್ ಆಫ್ ದಿ ಬ್ಲಡ್. ಓಕೆ, ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಹೀಮೋಪೊಯಸಿಸ್. ಏನಪ್ಪ ಈ ಹೀಮೋಪೊಯಸಿಸ್ ಅಂತಂದ್ರೆ, ಸೊ ಬ್ಲಡ್, ಹೀಮೋ ಅಂತಂದ್ರೆ ಏನು, ಬ್ಲಡ್, ಪೊಯಸಿಸ್ ಮೀನ್ಸ್ ಫಾರ್ಮ್ ಅಂತ. ಸೊ ದ ಪ್ರಾಸೆಸ್ ಆಫ್ ಫಾರ್ಮೇಶನ್ ಆಫ್ blood in the bone marrow is called hemopoiesis, or the process of production of blood in the bone marrow is called hemopoiesis. ಬ್ಲಡ್ ಬೋನ್ ಮ್ಯಾರೋದಲ್ಲಿ ಪ್ರೊಡ್ಯೂಸ್ ಆಗುತ್ತಲ್ವಾ, ಆ ಪ್ರಾಸೆಸ್ ನ ನಾವೇನಂತ ಕರಿತೀವಿ, ಹೀಮೋಪೊಯಸಿಸ್ ಅಂತ ಕರಿತೀವಿ. ಸೊ ಈ ಹೀಮೋಪೊಯಸಿಸ್ ಪ್ರಾಸೆಸ್ ಯಾವ ರೀತಿ ನಡೀತದೆ ಅಂತಂದ್ರೆ, ಸೊ ಬ್ಲಡ್ ಅಲ್ಲಿ ಏನಿರ್ತವೆ ಅಂತಂದ್ರೆ ಸ್ಟೆಮ್ ಸೆಲ್ಸ್ ಗಳು ಪ್ರೆಸೆಂಟ್ ಇರ್ತವೆ. ಬೋನ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ಪ್ಲೂರಿಪೊಟೆಂಟ್ ಸ್ಟೆಮ್ ಸೆಲ್ಸ್ ಗಳು ಪ್ರೆಸೆಂಟ್ ಇರ್ತವೆ. ಈ ಸ್ಟೆಮ್ ಸೆಲ್ಸ್ ಗಳು ಏನಾಗ್ತವೆ ಅಂತ, ಇದನ್ನ ನಾವು ಇದಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂತಂದ್ರೆ ಹೆಮೆಟೋಬ್ಲಾಸ್ಟ್ ಸೆಲ್ಸ್ ಅಂತಾನು ಕರಿತೀವಿ. ಈ ಪ್ಲೂರಿಪೊಟೆಂಟ್ ಸ್ಟೆಮ್ ಸೆಲ್ಸ್ ಗಳು ಏನಾಗ್ತವೆ, ಡಿವೈಡ್ ಆಗ್ತವೆ. ಸೊ ಡಿವೈಡ್ ಆಗಿ ದೇ ಅಂಡರ್ಗೋಸ್ ಲಿಂಫಾಯ್ಡ್ ಲೀನಿಯೇಜ್ ಅಂಡ್ ಮಯಲಾಯ್ಡ್ ಲೀನಿಯೇಜ್. ಅಂದ್ರೆ ಈ ಏನೋ ಸ್ಟೆಮ್ ಸೆಲ್ಸ್ ಏನ್ ಇರ್ತವೆ, ಈ ಸ್ಟೆಮ್ ಸೆಲ್ಸ್ ಡಿವೈಡ್ ಆಗ್ತವೆ. ಡಿವೈಡ್ ಆಗ್ಬಿಟ್ಟು ಸೊ ಇದಕ್ಕೆ
ಎರಡ್ ರೀತಿ ಸೆಲ್ಸ್ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಈ ಒಂದೇನ್ ಸ್ಟೆಮ್ ಸೆಲ್ಸ್ ಇರುತ್ತೆ ಅದು ಎರಡ್ ರೀತಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಒಂದು ಏನಪ್ಪಾ ಅಂತಂದ್ರೆ ದೆ ಅಂಡರ್ಗೋ ಮಯಲಾಯ್ಡ್ ಲೀನಿಯೇಜ್ ಅಂಡ್ ಲಿಂಫಾಯ್ಡ್ ಲೀನಿಯೇಜ್ ಅಂತಂದ್ರೆ ಲೀನಿಯೇಜ್ ಮೀನ್ಸ್ ಫ್ಯೂಚರ್ ಅಲ್ಲಿ ಏನಾಗಿ ಕನ್ವರ್ಟ್ ಆಗ್ತವೆ ಅಂತ ಡಿಸೈಡ್ ಮಾಡ್ತವೆ. ದ ಸೆಲ್ಸ್ ವಿಚ್ ಅಂಡರ್ಗೋ myeloid lineage are converted into myeloid progenitor cells. ಸೊ ಈ ಸೆಲ್ಸ್ ಏನಿರ್ತವೆ ಸ್ಟೆಮ್ ಸೆಲ್ಸ್ ಮೊದ್ಲಿಗಿರ್ತಾವಲ್ವಾ ಆ ಸ್ಟೆಮ್ ಸೆಲ್ಸ್ ಏನಾಗಿ ಡಿವೈಡ್ ಆಗಿ ಏನಾಗ್ತವೆ, ಒಂದು ಲಿಂಫಾಯ್ಡ್ ಲೀನಿಯೇಜ್ ಹೋಗ್ತವೆ, ಇನ್ನೊಂದು ಮಯಲಾಯ್ಡ್ ಲೀನಿಯೇಜ್ ಹೋಗ್ತವೆ. ಸೊ ಮಯಲಾಯ್ಡ್ ಲೀನಿಯೇಜ್ ಯಾವ ಎಂಟರ್ ಆಗ್ತವೆ ಸೆಲ್ಸ್, ಆ ಸೆಲ್ಸ್ ಮಯೋಲೈಡ್ ಪ್ರೋಜೆನಿಟರ್ ಸೆಲ್ ಆಗಿ ಕನ್ವರ್ಟ್ ಆಗ್ತವೆ. ಸೊ ಇದ್ರಿಂದ ಈ ಮಯಲಾಯ್ಡ್ ಸೆಲ್ಸ್ ಪ್ರೋಜೆನಿಟರ್ ಸೆಲ್ಸ್ ಏನ್ ಫಾರ್ಮೇಶನ್ ಆಗಿರುತ್ತೆ ಅದರಿಂದ ಮೇನ್ ಆಗಿ 4 ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಲ್ಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಯಾವ್ದ್ಯಾವ್ದಪ್ಪ ಅಂತಂದ್ರೆ ಒಂದು ಮೆಗಾ ಕ್ಯಾರಿಯೋಬ್ಲಾಸ್ಟ್, ದೆನ್ ಪ್ರೋಎರಿಥ್ರೋಬ್ಲಾಸ್ಟ್, ಮೈಲೋಬ್ಲಾಸ್ಟ್ ಮತ್ತೆ ಮೊನೋಬ್ಲಾಸ್ಟ್ ಅಂತ 4 ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಲ್ ಪ್ರೊಡ್ಯೂಸ್ ಆಗುತ್ತೆ. ಅಗೇನ್ ಈ ಸೆಲ್ಸ್ ಗಳು ಫರ್ದರ್ ಮೆಚೂರ್ ಆಗಿ ಬೇರೆ ಸೆಲ್ ಆಗಿ ಕನ್ವರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಬಂದ್ಬಿಟ್ಟು ಯಾವುದೋ ಮಯೋಲೈಡ್ ಲೀನಿಯೇಜ್ ಎಂಟರ್ ಆಗುತ್ತಲ್ಲ ಸ್ಟೆಮ್ ಸೆಲ್, ಆ ಸೆಲ್ಸ್ ಇಂದ ಯಾವ್ದು ಬಂತು ಮೆಗಾ ಕ್ಯಾರಿಯೋಬ್ಲಾಸ್ಟ್. ಈ ಮೆಗಾ ಕ್ಯಾರಿಯೋಬ್ಲಾಸ್ಟ್ ಏನಾಗುತ್ತೆ ಮೆಚೂರ್ ಆಗಿ ಮೆಗಾ ಕ್ಯಾರಿಯೋಸೈಟ್ ಆಗಿ ಕನ್ವರ್ಟ್ ಆಗುತ್ತೆ. ದೆನ್ ಇದು ಪ್ಲೇಟ್ಲೆಟ್ಸ್ ಆಗಿ ಕನ್ವರ್ಟ್ ಆಗುವಂತದ್ದು. ಅದೇ ರೀತಿ ಪ್ರೋಎರಿಥ್ರೋಬ್ಲಾಸ್ಟ್ ಸೆಲ್ ಏನಾಗಿ ಕನ್ವರ್ಟ್ ಆಗುತ್ತೆ, ರೆಟಿಕ್ಯುಲೋಸೈಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಈ ರೆಟಿಕ್ಯುಲೋಸೈಟ್ಸ್ ಇಂದ ನಮ್ಗೆ RBC ಅಥವಾ ಎರಿಥ್ರೋಸೈಟ್ ಸೆಲ್ಸ್ ಗಳು ಸಿಗುತ್ತೆ. ದೆನ್ ಮಯೋಬ್ಲಾಸ್ಟ್ ಸೆಲ್ಸ್, ಈ ಮಯೋಬ್ಲಾಸ್ಟ್ ಸೆಲ್ಸ್ ಗಳು ಅಗೇನ್ ಏನಾಗಿ ಡೆವಲಪ್ ಆಗುತ್ತೆ ಅಂತಂದ್ರೆ ಇದರಿಂದ ನಮ್ಗೆ 3 ತರ ಸೆಲ್ಸ್ ಬರುತ್ತೆ. ಒಂದು ಬೇಸೋಫಿಲ್ಸ್, ನ್ಯೂಟ್ರೋಫಿಲ್ಸ್ ಮತ್ತೆ ಎಸಿನೋಫಿಲ್ಸ್ ಅಂತ. ದೆನ್ ಮೊನೋಬ್ಲಾಸ್ಟ್ ಸೆಲ್ಸ್ ಏನಿರುತ್ತೆ, ಈ ಮೊನೋಬ್ಲಾಸ್ಟ್ ಸೆಲ್ಸ್ ಇಂದ ಮೊನೋಸೈಟ್ಸ್ ಗಳು ಫಾರ್ಮೇಶನ್ ಆಗ್ತವೆ. ಇದಿಷ್ಟು ಬಂದ್ಬಿಟ್ಟು ಮಯೋಲಾಯ್ಡ್ ಲೀನಿಯೇಜ್. ಅದೇ ಸ್ಟೆಮ್ ಸೆಲ್ ಏನಾದ್ರು ಲಿಂಫಾಯ್ಡ್ ಲೀನಿಯೇಜ್ ಎಂಟರ್ ಆದ್ರೆ, ಸೊ ಮೇನ್ ಆಗಿ ಇದು ಏನಕ್ಕೆ ಕನ್ವರ್ಟ್ ಆಗುತ್ತೆ ಅಂತಂದ್ರೆ ಲಿಂಫೋಬ್ಲಾಸ್ಟ್ ಸೆಲ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಲಿಂಫೋಬ್ಲಾಸ್ಟ್ ಸೆಲ್ಸ್ ಇಂದ ಅಗೇನ್ 2 ತರದ ಸೆಲ್ಸ್ ಪ್ರೊಡ್ಯೂಸ್ ಆಗುತ್ತೆ. ಒಂದನ್ನ NK ಸೆಲ್ಸ್ ಅಥವಾ ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಅಂತ ಕರಿತೀವಿ, ಇನ್ನೊಂದನ್ನ ಲಿಂಫೋಸೈಟ್ಸ್ ಅಂತ ಕರಿತೀವಿ. ಸೊ ಲಿಂಫೋಸೈಟ್ಸ್ ಅಲ್ಲಿ ಅಗೇನ್ 2 ತರದ ಲಿಂಫೋಸೈಟ್ ಪ್ರೊಡ್ಯೂಸ್ ಆಗುತ್ತೆ. ಒಂದನ್ನ T ಲಿಂಫೋಸೈಟ್ಸ್ ಅಂತ ಕರಿತೀವಿ, ಇನ್ನೊಂದನ್ನ ನಾವು B ಲಿಂಫೋಸೈಟ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಹೋಗ್ತಾ ಡಿಟೇಲ್ ಆಗಿ ಎಲ್ಲಾ ಸೆಲ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಮೊದಲನೇದಾಗಿ ಹೇಳೋದಾದ್ರೆ ಈಗ ಹಿಮೋಪೊಯಸಿಸ್ ಇನ್ನೊಂದ್ಸತಿ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ. ಹಿಮೋಪೊಯಸಿಸ್ ಅಂತಂದ್ರೆ ಅಥವಾ ಇದಕ್ಕೆ ಇನ್ನೊಂದ್ ಹೆಸರು ಹೆಮೆಟೋಪೊಯಸಿಸ್ ಅಂತಾನೂ ಕರಿತೀವಿ. ಬೋತ್ ಆರ್ ಸೇಮ್. ದ ಪ್ರಾಸೆಸ್ ಆಫ್ ಪ್ರೊಡಕ್ಷನ್ ಆಫ್ ಬ್ಲಡ್ ಇನ್ ದ ಬೋನ್ ಮ್ಯಾರೋ. ಬ್ಲಡ್ ಬೋನ್ ಮ್ಯಾರೋದಲ್ಲಿ ಪ್ರೊಡ್ಯೂಸ್ ಆಗುತ್ತಲ್ಲ, ಆ ಪ್ರಾಸೆಸ್ ನಾವೇನಂತ ಕರಿತೀವಿ ಹಿಮೋಪೊಯಸಿಸ್ ಅಂತ ಕರಿತೀವಿ. ಈ ಹಿಮೋಪೊಯಸಿಸ್ ಆಗ್ಬೇಕಾದ್ರೆ ಬೋನ್ ನಲ್ಲಿ ಏನಿರುತ್ತೆ ಅಂತಂದ್ರೆ ಸ್ಟೆಮ್ ಸೆಲ್ಸ್ ಗಳು ಪ್ರೆಸೆಂಟ್ ಇರುತ್ತೆ. ಪ್ಲೂರಿಪೊಟೆಂಟ್ ಅಥವಾ ಮಲ್ಟಿಪೊಟೆಂಟ್ ಸ್ಟೆಮ್ ಸೆಲ್ಸ್ ಗಳು ಏನ್ ಪ್ರೆಸೆಂಟ್ ಇರ್ತವೆ, ಇದಕ್ಕೆ 2 ಫೇಟ್ ಇರುತ್ತೆ. ಅಂದ್ರೆ 2 ತರದ ಸೆಲ್ಸ್ ಗಳು ಪ್ರೊಡ್ಯೂಸ್ ಆಗಿರುತ್ತೆ. ಒಂದು ಸೆಲ್ಸ್ ಮಯಲಾಯ್ಡ್ ಸೆಲ್ಸ್ ಆಗಿರ್ತವೆ, ಇನ್ನೊಂದು ಲಿಂಫಾಯ್ಡ್ ಸ್ಟೆಮ್ ಸೆಲ್ಸ್ ಆಗಿರ್ತವೆ. ಅಥವಾ ದೇ ಎಂಟರ್ ಇನ್ ಟು ದ ಲಿಂಫಾಯ್ಡ್ ಲೀನಿಯೇಜ್ ಆರ್ ಮಯಲಾಯ್ಡ್ ಲೀನಿಯೇಜ್. ಸೊ ಮಯಲಾಯ್ಡ್ ಲೀನಿಯೇಜ್ ಗೆ ಯಾವ ಸೆಲ್ ಎಂಟರ್ ಆಗ್ತಾವೋ ಆ ಸೆಲ್ ಇಂದ 4 ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಲ್ಸ್ ಸಿಗುತ್ತೆ. ಒಂದು ಮೆಗಾ ಕ್ಯಾರಿಯೋಬ್ಲಾಸ್ಟ್, ಪ್ರೋಎರಿಥ್ರೋಬ್ಲಾಸ್ಟ್, ಮಯೋಬ್ಲಾಸ್ಟ್ ಮತ್ತೆ ಮೊನೋಬ್ಲಾಸ್ಟ್ ಅಂತ. ಈ ಮೆಗಾ ಕ್ಯಾರಿಯೋಬ್ಲಾಸ್ಟ್ ನಮ್ಗೆ ಪ್ಲೇಟ್ಲೆಟ್ಸ್ ನ ಕೊಟ್ರೆ, ಪ್ರೋಎರಿಥ್ರೋಬ್ಲಾಸ್ಟ್ ಎರಿಥ್ರೋಸೈಟ್ಸ್ ಅಥವಾ RBC ಸೆಲ್ ನ ಕೊಡುತ್ತೆ. ಅದೇ ರೀತಿ ಮಯೋಬ್ಲಾಸ್ಟ್ ಸೆಲ್ಸ್ ಇಂದ ನಮ್ಗೆ 3 ಟೈಪ್ಸ್ ಆಫ್ ಸೆಲ್ಸ್ ಬರುತ್ತೆ. ಒಂದು ಬೇಸೋಫಿಲ್ಸ್, ನ್ಯೂಟ್ರೋಫಿಲ್ಸ್ ಮತ್ತೆ ಎಸಿನೋಫಿಲ್ಸ್. ದೆನ್ ಮೊನೋಬ್ಲಾಸ್ಟ್ ಸೆಲ್ಸ್ ಏನಾಗಿ ಕನ್ವರ್ಟ್ ಆಗುತ್ತೆ ಅಂತಂದ್ರೆ ಮೊನೋಸೈಟ್ ಆಗಿ ಕನ್ವರ್ಟ್ ಆಗುತ್ತೆ. ಇದಿಷ್ಟು ಯಾವುದು ಮಯೋಲಾಯ್ಡ್ ಲೀನಿಯೇಜ್ ಗೆ ಎಂಟರ್ ಆಗಿರ್ತಾವಲ್ಲ ಸೆಲ್ಸ್ ಅದ್ರ ಕತೆ. ಸೊ ನೆಕ್ಸ್ಟ್ ಲಿಂಫಾಯ್ಡ್ ಲೀನಿಯೇಜ್ ಅಲ್ಲಿ ಇರುತ್ತಲ್ಲ ಅಥವಾ ಲಿಂಫಾಯ್ಡ್ ಸ್ಟೆಮ್ ಸೆಲ್ ಆಗಿ ಕನ್ವರ್ಟ್ ಆಗುತ್ತಲ್ಲ, ಆ ಸೆಲ್ಸ್ ಇಂದ ಏನಾಗುತ್ತೆ ಅಂತಂದ್ರೆ ನಮ್ಗೆ ಲಿಂಫೋಬ್ಲಾಸ್ಟ್ ಸೆಲ್ಸ್ ಗಳು ಸಿಗುತ್ತೆ.
ಈ ಲಿಂಫೋಬ್ಲಾಸ್ಟ್ ಸೆಲ್ಸ್ ಇಂದ 2 ಸೆಲ್ಸ್ ಪ್ರೊಡ್ಯೂಸ್ ಆಗುತ್ತೆ. ಒಂದನ್ನ ನ್ಯಾಚುರಲ್ ಕಿಲ್ಲರ್ ಸೆಲ್ ಅಂತ ಕರಿತೀವಿ, ಇನ್ನೊಂದನ್ನ ನಾವು ಲಿಂಫೋಸೈಟ್ಸ್ ಅಂತ ಕರಿತೀವಿ. ಅಗೇನ್ ಲಿಂಫೋಸೈಟ್ಸ್ ಅಲ್ಲಿ ಒಂದು ಟಿ ಲಿಂಫೋಸೈಟ್ ಬರುತ್ತೆ, ಇನ್ನೊಂದು ಬಿ ಲಿಂಫೋಸೈಟ್ ಬರುತ್ತೆ. ಸೊ ಇದಿಷ್ಟು ಪ್ರಾಸೆಸ್ ನಾವೇನಂತ ಕರಿತೀವಿ, ಓವರ್ ಆಲ್ ಪ್ರಾಸೆಸ್ ಹಿಮೋಪೊಯಸಿಸ್ ಅಂತ ಕರಿತೀವಿ. ಇದೆಲ್ಲ ನಡೆಯುತ್ತದೆ ಬೋನ್ ಮ್ಯಾರೋದಲ್ಲಿ ನಡೆಯುವಂಥದ್ದು. ಐ ಹೋಪ್ ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೋತೀನಿ.